ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಬಾಪೂಜಿಯವರು ಹೇಳೋ ಹಾಗೆ ನಾವು ಇವತ್ತು ಭಕ್ತಿ ಮಾರ್ಗದಲ್ಲಿ ದಾನದ ಬಗ್ಗೆ ಬಹಳ ಮಹತ್ವವಿದೆ. ಅದರಲ್ಲಿಯೂ ಸಹ ಗುಪ್ತದಾನ ಇದು ಮಹಾದಾನ ಎಂದಿದ್ದಾರೆ. ಹಾಗಾದರೆ ಗುಪ್ತದಾನ ಮಾಡುವುದರಿಂದ ಏನು ಲಾಭ? ದಾನ ಮಾಡುವುದೇ ಆದರೆ ಗುಪ್ತದಾನ ಏಕೆ ಮಾಡಬೇಕು ಎನ್ನುವುದನ್ನು ನಾವು ತಿಳಿಯೋಣ. ಗುಪ್ತದಾನ ಮಹಾದಾನ. ಗುಪ್ತದಾನ ಮಾಡುವುದರಿಂದ ಪುಣ್ಯ ಸಿಗ್ತದೆ, ಒಳ್ಳೆಯ ಭಾಗ್ಯ ಸಿಗುತ್ತದೆ ಅಂತ ಜನ ದೇವಸ್ಥಾನಗಳಲ್ಲಿ ಸಾಮೂಹಿಕ ಭೋಜನ ಹಾಕಿಸ್ತಾರೆ, ಸಾವಿರಾರು ಜನಕ್ಕೆ ಸಹಾಯ ಮಾಡ್ತಾರೆ. ಇದು ಬಹಳ ಒಳ್ಳೆಯ ಕೆಲಸ. ಜನ ಈ ರೀತಿ ಗುಪ್ತದಾನ ಮಾಡುವಾಗ ತಮ್ಮ ಹೆಸರನ್ನು ಎಲ್ಲಿಯೂ ಹೇಳದೆ, ಅಂದರೆ ತಮ್ಮ ಹೆಸರನ್ನು ಹೇಳದಂತೆ ನೋಡಿಕೊಳ್ತಾರೆ. ಇದನ್ನು ಗುಪ್ತದಾನ ಎನ್ನುತ್ತೇವೆ. ಇನ್ನು ಕೆಲವರು ದಾನ ಮಾಡ್ತಾರೆ. ದೇವಸ್ಥಾನವಾಗಲಿ, ಶಾಲೆಗಳು, ಆಸ್ಪತ್ರೆ ಎಲ್ಲಿಯೇ ಆಗಲಿ ದಾನ ಮಾಡಿದರೂ ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ತಮ್ಮ ಹೆಸರನ್ನು ಬರೆಸುತ್ತಾರೆ. ಅಂದರೆ ಇದರಿಂದ ಒಂದು ಹೆಸರು ಮತ್ತು ಒಂದು ಪ್ರಸಿದ್ಧಿ ಅವರಿಗೆ ಸಿಕ್ಕಂತಾಯಿತು. ಯಾವ ದಾನದಿಂದ ಪ್ರಸಿದ್ಧಿ ಸಿಗುತ್ತದೆಯೋ ಅದರ ಫಲ ಸಿಗುವುದಿಲ್ಲ. ದೊಡ್ಡ ಆಸ್ಪತ್ರೆ ಕಟ್ಟಿಸಿ ತಮ್ಮ ಅಥವಾ ತಮ್ಮವರ ಹೆಸರು ಕೊಡುತ್ತಾರೆ. ಇದರಿಂದ ಜನ ಅವರ ಹೆಸರನ್ನು ಹೇಳುತ್ತಿರ್ತಾರೆ. ತುಂಬ ದೊಡ್ಡ ದಾನಿಗಳು ಅವರು, ಹೀಗೆ ಇದ್ದರು ಹಾಗೆ ಇದ್ದರು ಅಂತೆಲ್ಲ ಮಾತನಾಡ್ತಾರೆ. ಅಂದರೆ ಅವರನ್ನು ನೆನಪು ಮಾಡಿಕೊಳ್ತಲೇ ಇರ್ತಾರೆ. ಆದರೆ ಎಲ್ಲ ಜನರ ಸಂಕಲ್ಪಗಳು ಒಂದೇ ರೀತಿ ಇರುವುದಿಲ್ಲ. ಅಂದರೆ ಜನರ ಸಂಕಲ್ಪಗಳು ಕೇವಲ ಒಳ್ಳೆಯದೇ ಆಗಿರುವುದಿಲ್ಲ, ಕೆಟ್ಟದಾಗಿಯೂ ಸಹ ಹೇಳಬಹುದು. ಇದರಿಂದ ಇಂತಹ ಅಂದರೆ ಲಕ್ಷ್ಮಿಯಿಂದ ಹೆಸರು ಮಾಡಲು ಹೊರಟಂತಹ ದಾನಕ್ಕೆ ಫಲ ಅನ್ನುವುದು ಇರುವುದಿಲ್ಲ. ಇನ್ನು ಕೆಲವರು ನಾವು ಆಸ್ಪತ್ರೆ ಕಟ್ಟಿಸಿದರೆ ಮುಂದಿನ ಜನ್ಮದಲ್ಲಿ ನಾವು ನಿರೋಗಿಯಾಗಿ ಹುಟ್ಟುತ್ತೇವೆ, ಅಥವಾ ಶಾಲೆ ಕಟ್ಟಿಸಿದರೆ ಮುಂದಿನ ಜನ್ಮದಲ್ಲಿ ನಾವು ವಿದ್ಯಾವಂತರಾಗುತ್ತೇವೆ ಎಂದೆಲ್ಲ ಅಪೇಕ್ಷೆಯನ್ನು ಇಟ್ಟುಕೊಂಡು ಕೆಲಸ ಮಾಡ್ತಾರೆ. ಅನ್ನದಾನವಿರಲಿ, ವಸ್ತ್ರದಾನವಿರಲಿ, ಯಾವುದೇ ದಾನವಿರಲಿ, ಇವೆಲ್ಲ ಲೌಕಿಕದ ಸ್ಥೂಲ ದಾನಗಳು. ಇವುಗಳ ಫಲವನ್ನು, ಇದರ ಪುಣ್ಯದ ಫಲ ಪಡೆಯಬೇಕು ಅಂತಂದರೆ ಮತ್ತೆ ಮನುಷ್ಯ ಜನ್ಮ ಪಡೆದು ಬರಬೇಕಾಗ್ತದೆ. ಅಂದರೆ ಜನ್ಮ ಮರಣದ ಚಕ್ರದಲ್ಲಿ ಬರಲೇಬೇಕು. ಗೀತೆಯಲ್ಲಿ ಕೃಷ್ಣನು ಹೇಳಿದ್ದಾನೆ, ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡಿ ಎಂದು. ದಾನ ಧರ್ಮ ಪುಣ್ಯದ ಕೆಲಸ ಮಾಡೋದರಿಂದ ನಮ್ಮ ಆತ್ಮನಲ್ಲಿನ ಹಳೆಯ ಎಲ್ಲ ರೀತಿಯ ಕರ್ಮಗಳು, ರೆಕಾರ್ಡ್ಗಳಂತೂ ಅಳಿಸಿ ಹಾಕಲು ಸಾಧ್ಯವಿಲ್ಲ. ಪುಣ್ಯ ಮಾಡಿದರೂ ಆತ್ಮದಲ್ಲಿ ರೆಕಾರ್ಡ್ ಆಗುತ್ತದೆ, ಪಾಪ ಮಾಡಿದರೂ ಆತ್ಮದಲ್ಲಿ ರೆಕಾರ್ಡ್ ಆಗುತ್ತದೆ. ಹೀಗೆ ನಾವು ಮಾಡುವ ಪ್ರತಿಯೊಂದು ಕರ್ಮಗಳಿಗೆ ಅನುಗುಣವಾಗಿ ಕಾರಣ ಶರೀರ ನಿರ್ಮಾಣವಾಗುತ್ತಾ ಹೋಗುತ್ತದೆ. ಕಾರಣ ಶರೀರದಂತೆ ಸೂಕ್ಷ್ಮ ಶರೀರ ಮತ್ತು ಸೂಕ್ಷ್ಮ ಶರೀರದಂತೆ ಸ್ಥೂಲ ಶರೀರದ ನಿರ್ಮಾಣವಾಗುತ್ತದೆ. ಕೆಲವು ಸಾಧು ಸಂತರು ಹೇಳ್ತಾರೆ, ಒಳ್ಳೆಯ ಕೆಲಸ ಮಾಡಿ, ಪುಣ್ಯ ಕರ್ಮ ಮಾಡಿದರೆ ನಿಮ್ಮ ಎಲ್ಲ ವಿಕರ್ಮಗಳು ನಾಶವಾಗುತ್ತವೆ ಅಂತ ಹೇಳ್ತಿರ್ತಾರೆ. ಆದರೆ ಇದು ಸಾಧ್ಯವಿಲ್ಲ. ಕಾರಣ ವಿಕರ್ಮಗಳೆಲ್ಲ ಆತ್ಮದಲ್ಲಿ ರೆಕಾರ್ಡ್ ಆಗುತ್ತಿರ್ತವೆ. ಇದೆಲ್ಲವೂ ವಾಶೌಟ್ ಆಗಬೇಕು ಅಂದರೆ ಮನುಷ್ಯನಲ್ಲಿ, ಅವನ ಆತ್ಮನಲ್ಲಿ ಪರಮ ಪ್ರಕಾಶ ಬರಬೇಕು. ಮನುಷ್ಯ ಆತ್ಮಶಕ್ತಿಯಿಂದ ಚಾರ್ಜ್ ಆಗಬೇಕು. ಈ ಶಕ್ತಿ ಬರುವುದು ಪರಂ ಆತ್ಮನಿಂದ. ಇದಕ್ಕಾಗಿ ಬೇಹದ್ನ ತಂದೆ ಆಲ್ಮೈಟಿ ಎಲ್ಲಿದ್ದಾನೆ, ಬೇಹದ್ನ ವಿಶ್ವ ಎಷ್ಟು ವಿಶಾಲವಾಗಿದೆ, ಅದರ ಸೃಷ್ಟಿಕರ್ತನನ್ನು ಜ್ಞಾನದಿಂದ ನಾವು ತಿಳಿದುಕೊಳ್ಬೇಕು. ಗೀತೆಯ ಕೃಷ್ಣನೂ ಕೂಡ ಆಲ್ಮೈಟಿ ಅಥಾರಿಟಿಯ ಅವತಾರನಾಗಿದ್ದ. ಕೃಷ್ಣನು ಕೂಡ ಗೀತೆಯಲ್ಲಿ ಹೇಳಿದ್ದಾನೆ, ನೀನು ಆತ್ಮಸ್ವರೂಪದಲ್ಲಿ ನನ್ನನ್ನು ಧ್ಯಾನಿಸು, ಅಂತ್ಯದಲ್ಲಿ ನಾನು ನಿನ್ನ ಎಲ್ಲ ಪಾಪಕರ್ಮಗಳನ್ನು ನಾಶ ಮಾಡಿ ಪರಂಧಾಮಕ್ಕೆ ಕರೆದೊಯ್ಯುತ್ತೇನೆ ಎಂದಿದ್ದಾನೆ ಕೃಷ್ಣ. ಕೃಷ್ಣ ಆಲ್ಮೈಟಿಯ ಸಾಕಾರ ಅವತಾರ. ನಿರಾಕಾರ ಪರಮಾತ್ಮ ಆಲ್ಮೈಟಿ ಪರಂಧಾಮದಲ್ಲಿದ್ದಾನೆ.
ಸದಾ ಅವನನ್ನು ಧ್ಯಾನಿಸಿದಾಗ ಮಾತ್ರ ಎಲ್ಲ ವಿಕರ್ಮಗಳು ನಾಶವಾಗುತ್ತವೆ. ಅಂದರೆ ನಮ್ಮ ಕರ್ಮಗಳು ಎಂತಹ ಕರ್ಮಗಳಾಗಿರಬೇಕು ಎಂದರೆ ಮತ್ತೆ ಈ ಮೃತ್ಯು ಲೋಕಕ್ಕೆ ನಾವು ಬರಲೇಬಾರದು ಅಂತಹ ಕರ್ಮಗಳಾಗಬೇಕು. ಇದನ್ನು ಬೇಹದ್ ಜ್ಞಾನದಲ್ಲಿ ತಿಳಿಯಬಹುದು. ಹದ್ನಿಂದ ಬೇಹದ್ನ ಜಗತ್ತಿಗೆ ಹೋಗಬೇಕಿದೆ. ಅಂದರೆ ಭೌತಿಕ ಲೌಕಿಕ ಮೃತ್ಯುಲೋಕದಿಂದ ನಾವು ಮೃತ್ಯುವೇ ಇರದ ಆಲ್ಮೈಟಿಯ ಸ್ವಯಂ ನಿವಾಸ ಸ್ಥಾನ ಪರಂಧಾಮ ಬೇಹದ್ನ ದುನಿಯಾ ಬೇಹದ್ನ ಜಗತ್ತಿಗೆ ಹೋಗಬೇಕು ಎಂದರೆ ಇದಕ್ಕೆ ಬೇಹದ್ನ ಜ್ಞಾನ ಒಂದೇ ಮಾರ್ಗ. ಎಲ್ಲ ಆತ್ಮರು ಬೇಹದ್ ಜ್ಞಾನವನ್ನು ತಿಳಿದುಕೊಳ್ಳಬೇಕು. ಆ ದಾನ ಈ ದಾನ ಗುಪ್ತದಾನ ಈ ಎಲ್ಲ ದಾನಕ್ಕೂ ಮಿಗಿಲಾದ ದಾನ ಎಂದರೆ ಜ್ಞಾನದಾನ. ಜ್ಞಾನದಾನ ಮಹಾದಾನ. ಅಂದರೆ ಜ್ಞಾನದಾನ ಬೇಹದ್ನ ಜ್ಞಾನದಾನವಾಗಿದೆ. ಬೇಹದ್ನ ಜ್ಞಾನದಾನದಿಂದ ಸತ್ಯದ ಸಾಕ್ಷಾತ್ಕಾರವಾಗುತ್ತದೆ. ಆತ್ಮಸ್ವರೂಪದಲ್ಲಿ ನಾವು ಬರುವುದನ್ನು ಕಲಿಯುತ್ತೇವೆ. ಇದರಿಂದ ಆತ್ಮ ಕಲ್ಯಾಣ ಸಾಧ್ಯವಾಗುತ್ತದೆ. ಭೌತಿಕ ದಾನ ಧರ್ಮದ ಬಗ್ಗೆ ಹೇಳುವುದಾದರೆ ಇದು ಒಳ್ಳೆಯದು. ಇದು ಒಳ್ಳೆಯ ಮಾನವೀಯ ಗುಣ. ಎಲ್ಲವೂ ಸರಿ. ಆದರೆ ಇದರ ಫಲ ಪಡೆಯಲು ಮತ್ತೆ ಜನ್ಮ ಮರಣ ಈ ಹದ್ನ ಅಂದರೆ ಲೌಕಿಕ ಜಗತ್ತಿಗೆ ನಾವು ಬರಬೇಕಾಗುತ್ತದೆ. ಈ ಭೌತಿಕ ಜಗತ್ತಿಗೆ ಬರುವುದು ಎಂದರೆ ಜನನ ಮರಣಗಳ ಚಕ್ರಕ್ಕೆ ಒಳಗಾಗುವುದು. ಬೇಹದ್ ಜ್ಞಾನವನ್ನು ತಿಳಿದುಕೊಂಡಂತಹ ಆತ್ಮ ಈ ಜನನ ಮರಣದ ಚಕ್ರಕ್ಕೆ ಬರದ ಹಾಗೆ ಕರ್ಮಗಳನ್ನು ಹೇಗೆ ಮಾಡಿಕೊಳ್ಳಬೇಕು ಎನ್ನುವುದನ್ನು ತಿಳಿದುಕೊಳ್ಳಲು ಮುಂದಾಗುತ್ತೆ. ಹೀಗಾಗಿ ಎಲ್ಲರೂ ಬೇಹದ್ ಜ್ಞಾನವನ್ನು ತಿಳಿದುಕೊಳ್ಳಿ. ಪರಂ ಶಾಂತಿ. ಪರಮ ಶಾಂತಿ ಸೋಚೋ ಬೋಲೋ ಪರಂ ಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today. बेहद की परम शांति सो